ಈ ಅಶ್ವಿನಿ ಮಳೆ 31/3/2000ರಿಂದ ಮಂಗಳವಾರ ರೇವತಿ ಮಳೆ ಹುಟ್ಟುತ್ತೆ. ಆ ರೇವತಿ ಮಳೆಯಲ್ಲಿ 1 ಮತ್ತು 1ನೇ ಪಾದ, 2ನೇ ಪಾದ ಮತ್ತು 3 ಪಾದಗಳು ಮತ್ತು 4ನೇ ಪಾದ, ಇವು 4 ಪಾದಗಳಲ್ಲಿ 1 ಮತ್ತು 4ನೇ ಪಾದ ಮಳೆ ಚೆನ್ನಾಗಿ ಬರ್ತಕ್ಕಂಥ ಅವಕಾಶಗಳಿವೆ ರೇವತಿ ಮಳೆಯಲ್ಲಿ. ಈ ರೇವತಿ ಮಳೆಯಿಂದ ನಮಗೆ ಅನೇಕ ಅನುಕೂಲಗಳು ಬರುತ್ತೆ, ಆಗಬೇಕು ಅವೆಲ್ಲ. ಅದು ಬೇರೆ ಕಡೆಯಲ್ಲಿ ಇದು ಕಾರವಾರ ಆ ಕಡೆಯಲ್ಲಿ ನಮಗೆ ದಕ್ಷಿಣದ ಕಡೆಯಲ್ಲಿ ಹೆಚ್ಚಾಗಿ ಮಳೆ ಬರಬೇಕು, ಅಲ್ಲಿ ಬರುತ್ತೆ. ಮತ್ತು ಅಶ್ವಿನಿ ಮಳೆ 14/4/2026ನೇ ದಿವಸದಿಂದ ಪ್ರಾರಂಭವಾಗುತ್ತೆ. ಈ ಮಳೆಯಲ್ಲಿ ಜಲಲಗ್ನದಲ್ಲಿ ಹುಟ್ಟತಕ್ಕಂಥ ಮಳೆಯಾಗಿದೆ. ಸಂಧಿಯಲ್ಲಿ ಪತನ ಉಂಟಾಗುತ್ತೆ. ಗ್ರಹಗಳ ಸಂಚಾರ ಚೆನ್ನಾಗಿಲ್ಲ ಮತ್ತು ನಕ್ಷತ್ರ ಯೋಗಗಳಿಂದ ಮಳೆಗೆ ಹೆಚ್ಚು ತೊಂದರೆ ಇದೆ ಅಶ್ವಿನಿ ಮಳೆಯಲ್ಲಿ. ಈ ಅಶ್ವಿನಿ ಮಳೆ 14/4/26ರಿಂದ 27/4/26ವರೆಗೆ ಈ ಅಶ್ವಿನಿ ಮಳೆ ನಡೆಯುತ್ತೆ. ಈ ಮಳೆಯಲ್ಲಿ ಸ್ವಲ್ಪ ಕಾಲದಲ್ಲಿ ನಕ್ಷತ್ರ ಸಂಚಾರ, ಶನಿ ಉದಯಗಳಿಂದಾಗಿ ಅತ್ಯಲ್ಪ ಮಳೆಯಾಗ್ತಕ್ಕಂಥ ಅವಕಾಶಗಳು ಇವೆ. ಅಶ್ವಿನಿ ಮಳೆ ಸ್ವಲ್ಪ ಕಡಿಮೆ. ಈಗ ಬರ್ತಾ ಇರತಕ್ಕಂಥ ಮಳೆ ಇದು ಉತ್ತರಾಭಾದ್ರ ಮಳೆ, ಇದು ರೇವತಿ ಮಳೆನೂ ಅಲ್ಲ, ಆದರೂ ಕೂಡ ಬರ್ತಾ ಇದೆ, ಇದು ನಡೆಯುತ್ತೆ. ಆಮೇಲೆ ಭರಣಿ ಮಳೆ 27/4/26ರಿಂದ 11/5/26 ನಡೆಯುತ್ತೆ. ಈ ಮಳೆಯಲ್ಲಿ ಗ್ರಹಗಳ ನಾಡಿ ಸಂಚಾರ ಉತ್ತಮವಾಗಿಲ್ಲವಾದ್ದರಿಂದ ಅಗ್ನಿ ನಕ್ಷತ್ರ ದೋಷ, ಸ್ತ್ರೀ ನಕ್ಷತ್ರ ಯೋಗ, ಸಂಧಿಯಲ್ಲಿ ಪತನ, ಇವುಗಳಿಗೆ 2026ವರೆಗೆ ಇದು ಕೃತಿಕೆ ಮಳೆ ಬರುತ್ತೆ, ಶುರುವಾಗುತ್ತೆ. ಪಾದ ಜಲ ಲಗ್ನದಲ್ಲಿ ಹುಟ್ಟುತ್ತೆ, ಸಂಧಿಯಲ್ಲಿ ಪತನ. ಸಮುದ್ರದಲ್ಲಿ ಪತನ ಉಂಟಾಗುತ್ತೆ. ಚಂದ್ರ ಸೂರ್ಯ ನಕ್ಷತ್ರ ಯೋಗ, ಶುಕ್ರ ಸ್ಥಿತಿ ಎಲ್ಲ ಚೆನ್ನಾಗಿರೋದ್ರಿಂದ ಪುಷ್ಯದ ಮಳೆ ಬರತಕ್ಕಂಥ ಅವಕಾಶಗಳು ಹೆಚ್ಚಾಗಿದೆ. ಆಶ್ಲೇಷ ಮಳೆ, ಈ ಮಳೆ ತ್ರಿಪಾದಿ ಲಗ್ನದಲ್ಲಿ ಹುಟ್ಟಿ ಎಲ್ಲರಿಗೂ ಕೂಡ ಚೆನ್ನಾಗಿ ಯೋಗವಾಗಿರೋದ್ರಿಂದ ಚೆನ್ನಾಗಿ ಮಳೆ ಬರ್ತಕ್ಕಂಥ ಅವಕಾಶಗಳು ಆಶ್ಲೇಷ ಮಳೆಯಲ್ಲೂ ಇದೆ. ಹೊಗೆ ಮಳೆ ಇದು ಕೂಡ ನೀವು ಒಳ್ಳೆಯ ಇದರಲ್ಲಿ ಜಲಾಮೃತ ಸೋಮನಾಡಿ ಸಂಚಾರದಲ್ಲಿ ಹುಟ್ಟೋದ್ರಿಂದ ಮಳೆ ಅರ್ಧ ಸ್ವಲ್ಪ ಮಳೆಯಾಗ್ತಕ್ಕಂಥ ಅವಕಾಶಗಳು ಹೊಗೆ ಮಳೆಯಲ್ಲೂ ಉಂಟಾಗುತ್ತೆ. ಈ ಒಟ್ಟಿನಲ್ಲಿ ಈ ವರ್ಷದಲ್ಲಿ ಹೇಳೋದಾದರೆ ಹೆಚ್ಚು ಮಳೆ ಬರ್ತಕ್ಕಂಥ ಅವಕಾಶಗಳಿದೆ. ಮತ್ತು ಕೆರೆಕಟ್ಟೆಗಳೆಲ್ಲ ತುಂಬಿ ಮಳೆ ಜಾಸ್ತಿಯಾಗಿ ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ ಅಂತ ಹೇಳ್ಬೋದಾಗಿದೆ. ನಿರ್ಜಲ ಲಗ್ನದಲ್ಲಿ ಹುಟ್ಟಿ ಅದು ತೊಂದರೆಯಾಗ್ತಕ್ಕಂಥ ಅವಕಾಶಗಳು ಈ ನಿರ್ಜಲ ಲಗ್ನದಲ್ಲಿದೆ. ಇದು ಹಸ್ತೆ ಮಳೆ ಸ್ವಲ್ಪ ತೊಂದರೆ. ಆಮೇಲೆ ಚಿತ್ತೆ ಮಳೆ ಪೂರ್ಣ ಜಲದಲ್ಲಿ ಹುಟ್ಟಿ ಒಳ್ಳೆಯ ಮಳೆಯನ್ನು ಸುರಿಸುವಂತಹ ಅವಕಾಶಗಳಿವೆ. ಸ್ವಾತಿ ಮಳೆಯೂ ಕೂಡ ಪೂರ್ಣ ಜಲದಲ್ಲಿ ಹುಟ್ಟಿದೆ, ಸಮುದ್ರ ದಡದಲ್ಲಿ ಪತನ ಉಂಟಾಗುತ್ತೆ. ಹಾಗಾಗಿ ಎಲ್ಲ ಚೆನ್ನ ರೀತಿಯಲ್ಲಿ ಸ್ವಾತಿ ಮಳೆಯೂ ಕೂಡ ಬರತಕ್ಕಂಥ ಅವಕಾಶ ಉಂಟು. ಮತ್ತು ವಿಶಾಖೆ ಮಳೆಯೂ ಕೂಡ ತುಂಬ ಚೆನ್ನಾಗಿದೆ ಈ ವರ್ಷದಲ್ಲಿ. ಹಾಗಾಗಿ ವಿಶಾಖೆ ಮಳೆಯೂ ಕೂಡ ಬಂದು ಇದು ಮೇಷರಾಶಿಯವರಿಗೆ ಈಗ ಗುರು ಮೂರನೇ ಕಡೆಯಲ್ಲಿದ್ದಾನೆ. ಹಾಗಾಗಿ ಗುರುವಿನ ಬಲ ಇಲ್ಲ. ಮುಂದೆ 1/6/26ನೇ ತನಕ ಗುರು ಮುಂದೆ ಮತ್ತು ಗೋವುಗಳು ಚೆನ್ನಾಗಿದ್ದು ಹೆಚ್ಚು ಹಾಲನ್ನು ಕೊಟ್ಟು ಚೆನ್ನಾಗಿರುತ್ತವೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಿಳಿಸಲಾಗಿದೆ. ಇಷ್ಟು ಈ ವರ್ಷದ ಒಂದು ಪಂಚಾಂಗ ಫಲವಾಗಿದೆ. ನೀವುಗಳೆಲ್ಲ ಇಷ್ಟನ್ನು ಸಾವಧಾನ ಕೂತು
नमः देवो देवे विराजमतो गंगाधरे तमुद्ने पतंगरिष्यसि तवे एतत् सत्यं सुस्मे कमलाचरणस्य यजुर्वेद प्रिय स्वामिपराक् यजुर्वेदमोदार्य श्री गुरुभ्यो नमः हरिः ओम् भद्रङ्गणे विष्णुयानदेवाः भद्रं पश्ये भाक्षुर्येन्द्राः ಕುಮಾರಸ್ವಾಮಿ ಮತ್ತು ಸಹೋದರರು ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ. ಅವರಿಗೆ ಎಲ್ಲ ಭಕ್ತಾದಿಗಳ ಪರವಾಗಿ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೀವಿ. ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ.